ಬಿಗ್ ಬಾಸ್ ಸೀಸನ್ 12ರ ಮೂರನೇ ವಾರದ ಮೊದಲ ಫಿನಾಲೆಗೆ ಫೈನಲಿಸ್ಟ್ ಆಗೋಕೆ ಕಂಟೆಸ್ಟೆಂಟ್ಸ್ಗೆ ಒಂದು ಲಾಸ್ಟ್ ಚಾನ್ಸ್ ಕೊಟ್ಟಿದ್ದಾರೆ ಬಿಗ್ ಬಾಸ್. ರಕ್ಷಿತಾ ಆಟ ನೋಡಿ ಬೆರಗಾದ್ರು ಉಳಿದ ಸ್ಪರ್ಧಿಗಳು. ಧ್ರುವಂತ್ ಆಟಕ್ಕೆ ಬ್ರೇಕ್ ಹಾಕಿದ್ರು ಸ್ಪಂದನ. ಎಸ್, ಬಿಗ್ ಬಾಸ್ನ ಮೂರನೇ ವಾರದ ಮೊದಲ ಫಿನಾಲೆಗೆ ಈಗಾಗಲೇ ಸೆಲೆಕ್ಟ್ ಆಗಿರುವ ಕಾಕ್ರೋಚ್ ಸುದಿ, ಅಶ್ವಿನಿ ಗೌಡ, ಸ್ಪಂದನ ಹಾಗೂ ಮಾಳುನ ಹೊರತುಪಡಿಸಿ ಉಳಿದ ಎಲ್ಲಾ ಸ್ಪರ್ಧಿಗಳು ಮನೆಯಿಂದ ಆಚೆ ಹೋಗೋಕೆ ನಾಮಿನೇಟ್ ಆಗಿದ್ದಾರೆ. ಆದ್ರೆ ಅವರಲ್ಲೂ ಒಬ್ಬರಿಗೆ ಫೈನಲಿಸ್ಟ್ ಆಗೋಕೆ ಅವಕಾಶ ಕೊಟ್ಟಿದ್ದಾರೆ. ಹೀಗಾಗಿ ಕೆಲವೊಂದು ಟಾಸ್ಕ್ ಕೂಡ ರೆಡಿ ಆಗಿತ್ತು. ಆಟದ ಶುರುವಿನಲ್ಲೇ ಸ್ಪಂದನ ಧ್ರುವಂತ್ ಆಟಕ್ಕೆ ಬ್ರೇಕ್ ಹಾಕಿದ್ರು. ಧ್ರುವಂತ್ ಈ ವಾರದ ಯಾವುದೇ ಆಟ ಆಡದ ಹಾಗೆ ಮಾಡಿದ್ರು. ಹಿಂದಿನ ದಿನದ ಮನಸ್ತಾಪ ಇದಕ್ಕೆ ಕಾರಣವಾಗಿತ್ತು. ಬಾಲ್ ಪಾಸಿಂಗ್ ರೌಂಡ್ ಅಲ್ಲಿ ಮಂಗಳೂರು ಬೆಡಗಿ ರಕ್ಷಿತಾ ಶೆಟ್ಟಿ ತುಂಬಾ ಕ್ವಿಕ್ ಆಗಿ ಆಟ ಆಡಿದ್ರು. ಇವರ ಆಟ ನೋಡಿ ಉಳಿದವರು ಶಾಕ್ ಆದ್ರು. ಆದ್ರೆ ಕೊನೆಯಲ್ಲಿ ರಕ್ಷಿತಾ ಗುರಿ ಮುಟ್ಲಿಲ್ಲ. ವೇಟ್ ಹೋಲ್ಡಿಂಗ್ ಟಾಸ್ಕ್ ಅಲ್ಲಿ ಧನುಷ್ನ ಟಾರ್ಗೆಟ್ ಮಾಡಿದ್ರು. ಧನುಷ್ ಫಿಸಿಕಲಿ ಸ್ಟ್ರಾಂಗ್ ಇರೋದ್ರಿಂದ ಫಿನಾಲೆಯಲ್ಲಿ ಕಷ್ಟ ಆಗ್ಬೋದು ಅನ್ನೋ ಕಾರಣಕ್ಕೆ ಟಾರ್ಗೆಟ್ ಮಾಡಿ ಧನುಷ್ನ ಆಟದಿಂದ ಹೊರ ಇಡೋ ಪ್ಲಾನ್ ನಡೀತು. ಧನುಷ್ ಸ್ಟ್ರಾಂಗ್ ಅಂತ ಉಳಿದವರು ಒಪ್ಪಿಕೊಂಡ ಹಾಗೇನೂ ಆಯ್ತು. ಆಟ ಈಸಿ ಆಗ್ಲಿ ಅಂತ ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ ನ ಹೊರಗಿಟ್ರು. ಅಭಿಷೇಕ್ ಕೂಡ ಫೈನಲಿಸ್ಟ್ ಸ್ಥಾನ ಗಿಟ್ಟಿಸಿಕೊಳ್ಳಿಲ್ಲ. ಉಳಿದಿರೋ ಗಿಲ್ಲಿ, ಕಾವ್ಯ, ರಾಶಿಕಾ ಇವರಲ್ಲಿ ಯಾರನ್ನ ಫಿನಾಲೆಗೆ ತಮ್ಮ ಸ್ಪರ್ಧಿಯಾಗಿಸಿಕೊಳ್ತಾರೆ, ಯಾರು ಫಿನಾಲೆ ವೇದಿಕೆ ತಲುಪ್ತಾರೆ, ಕಾದು ನೋಡೋಣ.